ಇವತ್ತಿನ ಬೇಜಾರು ವಿಷಯ ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಸನ್ರೈಸ್ ನೋಡ್ಕೊಂಡು ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಗೈಸ್. ಜಸ್ಟ್ 2 days ಅಲ್ಲಿ ನನಗೆ ಎಕ್ಸಾಮ್ ಇದೆ ಗೈಸ್, ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟು ದಿವಸ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆದೆ ಗೈಸ್. ತಿಂಡಿಗೆ ಪಲಾವ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಪಲಾವ್ನ ತಿನ್ಕೊಂಡು ಮೊಸರು ಜೊತೆ ಹಾಕೊಂಡು ತಿಂದರೆ ಗೈಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ತಿಂಡಿ. ಅದಾದಮೇಲೆ ನಾನು ತಿಂಡಿ ಮುಗಿಸ್ದೆ ಗೈಸ್. ಸೊ ಗೈಸ್ ಓದೋದಕ್ಕೆ ಎಷ್ಟೊಂದಿದೆ ನೋಡ್ತಿರ್ಬೋದು ಹೆಂಗಿದೆ ಅಂತ. ಅದಾದ್ಮೇಲೆ ನಾನು ಓದಕ್ಕೆ ಕೂತೆ ಗೈಸ್. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪಾಗಿ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಬೇಕಾದ್ರೆ ನೀವು ನೋಡ್ತಾ ಇರಿ, ಅವನ್ ಟಾಪಾಗಿ ಬರ್ತಾನೆ. ಸೊ ಗೈಸ್ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 21 days ಆಗಿದೆ ಗೈಸ್. ಇಲ್ಲಿಗೆ ನನಗೆ 39 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನೂ ಮೋರ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಂದ ಲಾಂಗ್ ಫಾರ್ಮೇಟ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಗೈಸ್. ನನ್ನ ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್. ಸೊ ಗೈಸ್ ನೆಟ್ಫ್ಲಿಕ್ಸಲ್ಲಿ ಯಾವ ಮೂವಿ ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಗೈಸ್, ಕಾಮೆಂಟ್ ಮಾಡಿ. ಅದಾದಮೇಲೆ ನಾನು ನೆಟ್ಫ್ಲಿಕ್ಸ್ ಓಪನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮೂವಿ ನೋಡೋಣ ಅಂತ ಮೂವಿ ನೋಡಿದೆ ಗೈಸ್. ಬೇಜಾರಾಯ್ತಿತ್ತು ಅಂತ ಒಂದು ರೌಂಡ್ ಹಾಸನಿಗೆ ಹೊರಟೆ ಗೈಸ್. ಹಾಸನಿಂದ ವಾಪಸ್ ಬಂದು ಮನೆಗೆ ಬಂದೆ ಗೈಸ್. ಹೋಮ್ ಸ್ವೀಟ್ ಹೋಮ್ ಅಂತ. ಹೊಟ್ಟೆ ಹಸಿತಿತ್ತು ಅಂತ ಮನೆಯಲ್ಲಿ ರೈಸ್ ಮಾಡಿದ್ರು ಗೈಸ್. ರೈಸ್ ತಿನ್ಕೊಂಡು ಮೊಸರು ಜೊತೆ ಹಾಕೊಂಡು ತಿಂದೆ. ಇವತ್ತಿನ ಡೇ ಏನು ಅಷ್ಟೊಂದು ಸ್ಪೆಷಲ್ ಆಗಿಲ್ಲ ಅಂತ ಹೇಳ್ತಾ ಇವತ್ತು ಸಂಡೇ ಆಗಿತ್ತು ರೈಸ್, ಅದಕ್ಕೋಸ್ಕರ ಏನು ಕಂಟೆಂಟ್ ಬರೋದಾಗಿಲ್ಲ ನಿಮಗೆ. ಸೊ ನಾನು ಇವತ್ತಿಂದ ಬೇರೆ ಆ್ಯಪಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಹೆಂಗಿದೆ ವಿಡಿಯೋ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಲಿ ಬಿಡಿ ಗೈಸ್. ಥ್ಯಾಂಕ್ ಯು.